ಹಲೋ ಫ್ರೆಂಡ್ಸ್, ನಾನು ನಿಮ್ಮ MJ. ಎಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಮನೆಯ ಎಲ್ಲ ಕಂಟೆಸ್ಟೆಂಟ್ಗಳು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಒಳ್ಳೆಯ ಪ್ರಶಂಸೆಯೊಂದಿಗೆ ಅವರು ತಮ್ಮ ಹೊಸ ಜೀವನವನ್ನು ಶುರು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಕೆಲವೊಬ್ಬರಂತೂ ಗೆಲುವಿನ ಹಾದಿಯಲ್ಲಿ ಸೋತರು ಗೆದ್ದಿರೋ ಥರನೇ ಜನ ಟ್ರೀಟ್ ಮಾಡ್ತಾಯಿದ್ದಾರೆ. ಅವರವರ ಸ್ನೇಹಿತರು, ಫ್ಯಾಮಿಲಿ, ಊರು ಎಲ್ಲರೂ ನೋಡಿರ್ಬೋದು. ನೀವು ನಮ್ಮ ಧನುಷ್ ಆಗಿರ್ಬೋದು, ಗಿಲ್ಲಿ ನಟರು, ಆಮೇಲೆ ಸೂರಜ್ ಅವರು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಅವ್ರಿಗೆ ಗೌರವ ಸಿಗ್ತಾಯಿದೆ, ಪ್ರೀತಿ ಸಿಗ್ತಾಯಿದೆ ಜನರದ್ದು ಅಂತ. ಸೊ ಇದಕ್ಕಿಂತ ಒಂದು ಕೈ ಮೇಲೆ ಹೋಗಿ ನಮ್ಮ ಗಿಲ್ಲಿ ನಟರು ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಒಂದು ಹೊಸ ಮೂವಿಯನ್ನು ಮಾಡ್ತಾಯಿದ್ದಾರೆ. ಇದು ಒಂದು ಖುಷಿ ವಿಚಾರ. ಯಾಕಂದರೆ ಬಡತನದಲ್ಲಿ ಬಂದು ಆ ಒಂದು ಕಷ್ಟ ಅನುಭವಿಸಿದರೆ ಅವರಿಗೆ ಎಲ್ಲ ಒಂದು ಅನುಭವ ಇರುತ್ತೆ ಅಂತ ನಂಬಿ ಯೋಗರಾಜ್ ಭಟ್ ಅವರು ನಿರ್ದೇಶನಕ್ಕೆ ಕೈ ಹಾಕಿದ್ದಾರೆ. ನಿಜಕ್ಕೂ ಖುಷಿ ವಿಚಾರ. ಪ್ರತಿಯೊಂದು ಈ ಬೆಳವಣಿಗೆ ನೋಡಿದರೆ ನಿಜಕ್ಕೂ ಖುಷಿಯಾಗುತ್ತೆ. ಸ್ಯಾಂಡಲ್ವುಡ್ಡಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಅಷ್ಟು ಸುಲಭ ಅಲ್ಲ. ಈಗಿನ ಒಂದು ಟೈಮಲ್ಲಿ ಒಂದು ಮೂವಿ ತೆಗಿಬೇಕು ಅಂದರೆ ಭಾಳ ಕಷ್ಟ ಇದೆ. ಪೈರಸಿ ವಿಚಾರ ಆಗಿರ್ಬೋದು, ಫೇಮಸ್ ಆಗಿರೋ ಒಂದು ವಿಚಾರ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಇರೋ ಒಂದು ವಿಚಾರ ಆಗಿರ್ಬೋದು, ಭಾಳ ಕಷ್ಟ. ಒಂದು ಫಿಲಿಮ್ ತೆರೆ ಬಂದು ಅದು ಯಶಸ್ಸು ಕಾಣೋಕ್ಕೆ. ಅಂಥದ್ರಲ್ಲಿ ನಮ್ಮ ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಬೇಕಂದ್ರೆ ಬಹಳ ಯೋಚನೆ ಮಾಡಿರ್ತಾರೆ. ಸೊ ಒಳ್ಳೆಯದಾಗಲಿ ಅವ್ರ ಚಿತ್ರಕ್ಕೂ, ಗಿಲ್ಲಿಯವರಿಗೂ ಒಳ್ಳೆಯದಾಗಲಿ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ಕೊತೀನಿ. ಕರ್ನಾಟಕ ಜನತೆ ಯಾವಾಗಲೂ ನಿಮಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಅವ್ರನ್ನ ಮರಿಬೇಡಿ ಯಾರು ಅಂತ ಹೇಳ್ತೀನಿ. ಇದನ್ನು ತಲೆಯಲ್ಲಿ ಇಟ್ಟುಕೊಳ್ಳಿ. ನಮ್ಮ ಪ್ರೀತಿ ಎಲ್ಲರಿಗೂ ಅದೇ ಥರ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್.